ಓಕೆ, ನಾವೀಗ ಟೆಕ್ ಶೋಗೆ ಬಂದಿದ್ದೀವಿ, ಕಾಮಿಡಿ ಶೋ. ನಾನೇನು ಕಾಮಿಡಿ ಮಾಡ್ತೀನಿ ಅದು ಏನೋ ಗೊತ್ತಿಲ್ಲ. ನೋಡ್ತಾ ಇದ್ದೀರಾ ಸ್ಟೇಜ್ನ. 1 ಅವರ್ ಮುಂಚೆನೇ ಒಂದು ಪ್ರಿಪೇರ್ ಆಗ್ತಿದ್ದೀವಿ. ನನ್ನಿಂದ ಕಾಮಿಡಿಯನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ಅಲ್ಲಿ ಕಾಮಿಡಿಯನ್ಸ್ ಇರ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ 100 ಜನ ಬುಕ್ ಮಾಡ್ಕೊಂಡಿದ್ದೀರಾ, ಕ್ರೇಜಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನೋಡೋಣ ಹೆಂಗಿರುತ್ತೆ ಈವೆಂಟು, ಬ್ಲಾಗ್ ಟೇಕ್ ಮಾಡೋಣ ಆಯಿತಾ. Make some noise. Keep it coming. ಬರ್ಬೇಕು ಹಂಗೆ ಬರ್ತಾ ಇರ್ಬೇಕು ಚಪ್ಪಾಳೆ. The face of Tech in Kannada, Sandeep Gowda, you guys. Hi. Thank you. Some non-technical flowers for you. Yes. Not so smart also apparently. So Sandeep, how are you feeling now? Oh my God. ಎಕ್ಸೈಟೆಡ್. ಇಷ್ಟೊಂದು ಜನ ಬರ್ತಾರೆ ಅಂತ ದೇವ್ರನ್ನ ಅನ್ಕೊಂಡಿರ್ಲಿಲ್ಲ. ನೋಡ್ತಾ ಇದ್ದೀನಿ ಯಾರು ಗೊತ್ತಿರೋರು ಕಾಣ್ತಾ ಇದಾರ ಅಂತ. But have you ever done these live shows before, Sandeep? ನನಗೆ ಕಾಮೆಂಟ್ ಬಂದಿತ್ತು, ನನಗೆ ಅನೌನ್ಸ್ ಮಾಡಿದ ತಕ್ಷಣ ಇದು ಇಲ್ಲೇ ಯಾರು ಮಾಡಿರ್ಬೋದು. Right. ಏನಾಗಿದೆ ಬ್ರೋ ನಿಮ್ಗೆ, ಇಷ್ಟು ದಿನ ಚೆನ್ನಾಗೇ ಇದ್ರಲ್ಲ, ಈ ಕಾಮಿಡಿಯನ್ಸ್ ಸವಾಸ ಯಾಕೆ ಬೇಕು? ಹಿಂದಿಲೆಲ್ಲ ಯಾರೋ ಅಲಾಹಾಬಾದ್ಯ ಅಂತೆ, ಬಿರಿಯಾನಿ ಅಂತೆ, ಕಾಂಟ್ರವರ್ಸಿ ಮಾಡ್ಕೊಂಡು ಕೂತವ್ರೆ, ಯಾಕೆ ಬೇಕಿತ್ತು ನಿಮ್ಗೆ ಕಾಮೆಂಟು? YouTube ಚೆನ್ನಾಗಿ ನಡೀತಾ ಇದೆ ಅಂತ. ಅದು ಸಾಡೆ ಸಾತಿ ಅನ್ನೋದು ಇದೆಯಲ್ಲ, ಅದು that does not follow any technology. It is very cosmic. Actually even I was surprised. ನಾನು ಸಂದೀಪ್ ಅವರು ಕಾಲ್ ಮಾಡಿದಾಗ ಈ ತರ ಮಾಡೋಣ ಅಂತಿದ್ದೀವಿ. ಯಾಯ ಮಾಡೋಣ? Like ಸಂದೀಪ್ ಅವ್ರ ಪಾಪ ಜೀವನ is too down to ತರ್ಲೆ ಬಾಕ್ಸ್. It's either we are in a better place or he is stooping low to he's collaborating with ಆಮೇಲೆ ಒಪ್ಕೊಂಡ್ಬಿಟ್ಟಿದೀನಿ, ಏನ್ ಮಾಡೋದು ಆಮೇಲೆ? ಬೇರೆ ಆಪ್ಷನ್ ಇಲ್ಲ ನನಗೆ. ನನಗೆ ಗೊತ್ತು why everybody ಎಲ್ಲರೂ ಒಂದು ಪ್ರಶ್ನೆ ಇದೆ. one question ಅಲ್ವಾ? ನನಗೂ ಪ್ರಶ್ನೆ ಇದೆ. ಸಂದೀಪ್ ಅವರು ರಿವ್ಯೂ ಮಾಡುವಂತ ಪ್ರತಿ ಗ್ಯಾಜೆಟ್ ಅವರೇ ಇಟ್ಕೋತಾರ, ವಾಪಸ್ ಕೊಡ್ತಾರ? ನಿಮಗೆ ಯಾಕೆ ಬೇಕಾವೆಲ್ಲ? ಪ್ಲೀಸ್ ಬಿಹೇವ್ ಯೋರ್ಸೆಲ್ಸ್. ಫಸ್ಟ್ ಟೈಮ್ ಮೀಟಪ್ ಮಾಡ್ತಿರೋದು ನಾನು. Right. ಅಂದ್ರೆ ಮುಂಚೆನೂ ಮಾಡಿದೀನಿ, ಬಟ್ ಈ ಲೆವೆಲಿಗೆ ಮಾಡಿರ್ಲಿಲ್ಲ. Right. ಸೊ ನಾನೇ ಅನ್ಕೊಂಡೆ ನನಗೆ ವ್ಯೂಸ್ 10,000 20,000 1 ಲಕ್ಷ ಎಲ್ಲ ಬರುತ್ತೆ, Right. ನಾನೊಂದು ಶೌಟ್ ಔಟ್ ಕೊಟ್ರೆ ಸಾಕು, ಟಿಕೆಟ್ ಬುಕ್ ಆದಂಗೆ ನನಗೆ ಫುಲ್ ಸೆಕೆಂಡ್ ಫ್ಲಾಶ್ ಸೇಲ್ ತರ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ ಹಾಕ್ದೆ ನಾನು. ಆಮೇಲೆ ನೋಡ್ತೀನಿ ಇವ್ರ ಗ್ರೂಪಲ್ಲಿ ಮೆಸೇಜ್ ಆಗ್ತಿದ್ರಲ್ಲ, ಬ್ರೋ 2 ಟಿಕೆಟ್ಸ್ ಎಲ್ಲ, ಬ್ರೋ 3 ಟಿಕೆಟ್, ಇವ್ರು ಸೆಲೆಬ್ರೇಟ್ ಮಾಡ್ತಾ ಇದಾರೆ ಫುಲ್ ಬ್ರೋ. ನನ್ನ ಎಕ್ಸ್ಪೆಕ್ಟೇಷನ್ ನೋಡಿದ್ರೆ ಒಂದೇ ಸೆಕೆಂಡಿಗೆ ಸೋಲ್ಡ್ ಔಟ್ ಅಂತ, ಇವರು 2-3 ಟಿಕೆಟ್ಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು 5 ಟಿಕೆಟ್. ಏನ್ ಗುರು, ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಂಗೆ. ಆಮೇಲೆ ಗೊತ್ತಾಯ್ತು ಆಕ್ಚುಲಿ ಕಾಮಿಡಿಯನ್ಸ್ಗಳಿಗೆ ಪಾಪ ಎಷ್ಟು ಕಷ್ಟ ಟಿಕೆಟ್ಸ್ ಬುಕ್ ಮಾಡೋದು. ಎಕ್ಸ್ಪೆಕ್ಟೇಷನ್ ಕರ್ಕೊಂಡ್ಬರೋದು ಆಡಿಯನ್ಸ್ ಅಲ್ಲ ಅಂತ. ಬಟ್ ಆಮೇಲೆ ನಂದು ಯೂಟ್ಯೂಬ್ ಆಡಿಯನ್ಸಿಗೆ ನಾನು ವಿಡಿಯೋ ಮಾಡಿದ ಮೇಲೆ ನೋಡಿ, ಹಾನೆಸ್ಟ್ ಆಡಿಯನ್ಸ್ ಅಲ್ಲಿ 35 ಇಂದ ವಿತಿನ್ 24 hours ಫುಲ್ ಬುಕ್ ಆಯ್ತು. Yes. ಥ್ಯಾಂಕ್ ಯು. ಎಷ್ಟು ಜನ ಯೂಟ್ಯೂಬ್ ಆಡಿಯನ್ಸ್, ಎಷ್ಟು ಜನ ಇನ್ಸ್ಟಾಗ್ರಾಮ್ ಆಡಿಯನ್ಸ್? ಯೂಟ್ಯೂಬ್ ಆಡಿಯನ್ಸ್ ಇದು ಯೂಟ್ಯೂಬ್. ಆನೆಸ್ಟ್, ಐ ಮೀನ್ ಯೂಟ್ಯೂಬಲ್ಲಿ ಯೂಶಲಿ ಅಂದರೆ ಹೆಂಗೇನಾದ್ರು ರಿಲೇಟ್ ಆಗುತ್ತೆ ಯೂಟ್ಯೂಬಲ್ಲಿ. ಐ ಕ್ಯಾನ್ ಎಕ್ಸ್ಪ್ಲೇನ್. ಇನ್ಸ್ಟಾಗ್ರಾಮಲ್ಲಿ ಬರ್ತೀಯಾ, 1 ನಿಮಿಷದಲ್ಲಿ ಹೇಳ್ತೀಯಾ, ಹೋಗ್ತೀಯಾ, ಯು ಕಾಂಟ್ ರಿಲೇಟ್ ಆಗೋದಕ್ಕಾಗಲ್ಲ. ಸೊ ಮೋಸ್ಟ್ಲಿ ಐ ಫೀಲ್ ಯೂಟ್ಯೂಬ್ ಆಡಿಯನ್ಸ್ ಆನೆಸ್ಟ್, ಮೋರ್ ಆನೆಸ್ಟ್, ರಿಲೇಟ್ ಆಗ್ತಾರೆ ತುಂಬಾ. And but before we start, okay, Sandeep, ಎಷ್ಟು ವರ್ಷ ಆಯ್ತು ನೀವು ಯೂಟ್ಯೂಬ್ ಶುರು ಮಾಡಿ? 11 ವರ್ಷದಿಂದ ನೋಡ್ತೀರಾ? ಓ ಮೈ ಗಾಡ್, 11 ವರ್ಷ, ಅನ್ಬಿಲಿಯಬಲ್. ನೀವೆಲ್ಲ ಮೋಸ್ಟ್ಲಿ ಆ ಟೈಮಲ್ಲೆಲ್ಲ ಇನ್ನೂ ಆಗ್ತಾನೆ ನಿಮ್ದು ಕೆರಿಯರ್ ಶುರು ಮಾಡಿರ್ತೀರಿ, ಈಗೆಲ್ಲ ಮಕ್ಕಳಾಗಿರುತ್ತೆ ನಿಮ್ಗೆಲ್ರಿಗಲ್ವಾ. ಬಟ್ ನಾನು ನೋಡ್ತಾ ಇದ್ದೀರಲ್ಲ ನನ್ನ, ಅದು ನನಗೆ ದೊಡ್ಡ ವಿಷಯ. ನನ್ನ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯನೇ. ಎಲ್ಲರೂ ಫಸ್ಟ್ ಕ್ವಶನ್ ಅದನ್ನೇ ಕೇಳೋದು, ಇಟ್ಕೊಂಡ್ರೆ ಮೊಬೈಲ್ ಏನ್ ಮಾಡ್ತೀರಾ? ಇದುವರೆಗೂ ಯಾರು ಮಿಸ್ ಮಾಡಿಲ್ಲ, ಮೀಟ್ ಆಗೋರೆಲ್ಲ ಕೇಳೋ ಪ್ರಶ್ನೆ ಇದೆ. ಬಟ್ ಸೊ ಶೋ ಶುರು ಮಾಡೋಣ. ಸೊ ಒಂದು ಶೋ ಫಾರ್ಮ್ಯಾಟ್ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಪೌಲಲ್ಲಿ ಇದೆ ನೋಡಿ ಎಲ್ಲ ಚೀಟಿಗಳು, ಇದೆಲ್ಲ ನೀವೇ ಬರ್ಕೊಟ್ರಿ ಚೀಟಿಗಳು. ಸೊ ಒಂದೊಂದೇ ಚೀಟಿನ ನಾನು ಎತ್ತಿ ಇದರಲ್ಲಿರೋ ಕ್ವಶನ್ ಓದ್ತೀನಿ. ಸೊ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಟೆಕ್ನಾಲಜಿ. ಗೋಲ್ಡನ್ ಸ್ಪಾರ್ಕ್ಲಿಂಗ್ ಇಂಕಲ್ ಬರ್ದಿದ್ದಾರೆ ಇಲ್ಲಿ. ಮೈ ಐಫೋನ್
ಸಿರಿ ಇಟ್ಸ್ ಆಲ್ವೇಸ್ ಹೆಲ್ಪ್ ಮೀ ಟು ಎವ್ರಿ ಗೊತ್ತಿಲ್ಲ ಅದು ಹೆಂಗೆ ಹೆಲ್ಪ್ ಮಾಡಿದೀವಿ ಅಂತ. ಇದುವರೆಗೂ ಇರೋದ್ರಲ್ಲಿ ಇಲ್ಲಿ ತನಕ ಒನ್ ಆಫ್ ದ ವರ್ಸ್ಟ್ ಅಸಿಸ್ಟೆಂಟ್ ಅದು ಇರೋದ್ರಲ್ಲಿ. ಇಲ್ಲ, ಈಗ ಜೆಮಿನ ಇಂಟಿಗ್ರೇಷನ್ ಆಗ್ತಿದೆ ನೆಕ್ಸ್ಟ್ ವರ್ಷನ್ ಅಲ್ಲಿ. ಯಾರದು ಕ್ವಶನ್ ಕೇಳಿದ್ದು? ಎನಿವನ್ ವಾಂಟ್ಸ್ ಟು ಅಕ್ಸೆಪ್ಟ್? ಏನೇನು ಕೇಳ್ತೀರಾ ಸರ್? ಡೈಲಿ ನಿಮ್ಮ ಮಾತುಗಳು ಏನಿರುತ್ತೆ ಸಿರಿ ಜೊತೆ? ಸೊ ವೈಫ್ ಹತ್ರ ಏನು ಮಾತಾಡೋಕ್ಕಾಗಲ್ವೋ ಅಲ್ಲಿ ಮಾತಾಡ್ಬೋದು. Technology is replacing human beings. Yes. AI is taking wife's job. ಫ್ರಸ್ಟ್ರೇಷನ್ಸ್. Yeah. Nice. ಏನೇನು ಮಾತಾಡ್ತೀರಾ ಗುರುಗಳೇ? Yeah, that's fine. But you are happy to see him? ನೋಡ್ತೀರಾ ಒಂದ್ಸತಿ? ಇಲ್ಲ, ಮಾತಾಡ್ಸಿದ್ರಾ? ಅದೇ ನೋಡ್ತಾ ಇದೀನಿ. ಯಾರು ನನಗೆ ಗೊತ್ತಿರೋ ಯಾರು ಇದಾರ ಅಂದ್ರೆ ನನ್ನ ಫ್ರೆಂಡ್ಸ್ ಯಾರು ಬಂದಿಲ್ಲ ಎಲ್ಲ. ನೈಸ್. ವಿಲ್ ಗೋ. ಅಲ್ಲಿ ಧನುಷ್ ಅಂತ ಒಬ್ಬ ಇದೆ ನಮ್ದು ಪಾಪ. ತುಂಬಾ ಅವನಂತೂ ಎಷ್ಟು ಫಾಲೋ ಮಾಡ್ತಾನೆ ನಮ್ಮನ್ನ ಅಂದ್ರೆ ಅಂದ್ರೆ ತುಂಬಾ ಎಲ್ಲ ಮಾಡ್ತೀರ ನಂಗೆ ಗೊತ್ತು. ಬಟ್ ಅವ್ನು ನನ್ನ ಪರ್ಸನಲಿ ಗೊತ್ತು ನನಗೆ. ಅಂದ್ರೆ ಆಸ್ ಅ ಆಡಿಯನ್ಸ್ ನನಗೆ ಅವನು ಒಂದ್ಸಲ ಧರ್ಮಸ್ಥಳ ಹುಡ್ಕೊಂಡ್ಬಂದ್ಬಿಟ್ಟಿದ್ದೆ ನಾನು. ಅವ್ನು ಅಲ್ಲಿಂದ ಒಂದು 50 ಕಿಲೋಮೀಟರ್ ಬೈಕಲ್ಲಿ ಹೊಡ್ಕೊಂಡ್ ಬಂದಿದ್ದ. ಈಗ ಅಂದ್ರೆ ಸ್ಟುಡಿಯೋಗೆ ಬಂದಿದ್ದಾನೆ. ಮೀಟ್ ಆಗಿದ್ದ ಒಂದ್ಸಲ. How do you know he is not a stalker? ಇಲ್ಲ ತುಂಬಾ ಕಡಿಮೆ ಆತರ ನಂಗೆ ಆತರ ಸಿಕ್ಕಿರೋದು ಕೆಲವು. ಬಟ್ ಎಲ್ಲರೂ ಫಾಲೋ ಮಾಡ್ತಾರೆ ಗೊತ್ತು. ಬಟ್ ಅವ್ನು ಮಾತ್ರ ಹುಡ್ಕೊಂಡು 50 ಕಿಲೋಮೀಟರ್ ಬೈಕಲ್ಲಿ ಹುಡ್ಕೊಂಡ್ ಬಂದಿದ್ದ. ಧನುಷ್, where are you? ಅಲ್ಲಿ ಕೊಡಿಪ್ಪ ಮೈಕ್ ಕೊಡಿ ಧನುಷ್ಗೆ. ಅಭಿಮಾನಿ. ನಿಮ್ಮ ಅಭಿಮಾನಿ ಅಣ್ಣ. ಅವನೇ ಫಸ್ಟ್ ಟಿಕೆಟ್ ನೋಡಿದಂಗೆ ಅಂತ ಅವ್ನಿಗೆ ನಾನು ಪರ್ಸನಲ್ ಕಳಿಸ್ದೆ ಲಿಂಕ್ನ. Now we will do a competition now. D-Boss ಅಭಿಮಾನಿಗಳು and with ಧನುಷ್. No. ಯಾರು ದೊಡ್ಡ ಅಭಿಮಾನಿ? ಧನುಷ್, ಇವ್ರು ಜೈಲಿಗೆ ಹೋದ್ರೆ ಹೋಗ್ತೀರಾ ಇಲ್ವಾ ಹೇಳಿ? ನನಗೆ ಇನ್ನೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದನ್ನು ಶೇರ್ ಮಾಡಲೇಬೇಕು ನಾನು. ನಂಗೆ ಗೊತ್ತಿಲ್ಲ, ಇದು ನಿಮ್ಗೆ ತುಂಬ ವಿಚಿತ್ರ ಅನ್ನಿಸ್ಬೋದು. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನನಗದು ತುಂಬ ಕಷ್ಟದ ಟೈಮ್ ಅದು ನನಗೆ. ಆಯಿತಾ, 2020 ಇಸ್ವಿ ಅನ್ಕೊಳ್ಳಿ, ಲಾಕ್ಡೌನ್ ಆಗಿರೋ ಟೈಮು. ತುಂಬ ಡಿಫಿಕಲ್ಟ್ ಟೈಮ್ ನನಗೆ. ಆನ್ಲೈನ್ ಅಲ್ಲೇ ನಾನು ಸ್ಟ್ರೀಮ್ ಮಾಡ್ತಾ ಇದ್ದೆ. ನಾನು ಗೇಮ್ ಸ್ಟ್ರೀಮ್ ಮಾಡ್ತಾ ಇದ್ದೆ. ನಿಮ್ಗೆ ಕೆಲವು ಜನ ಗೊತ್ತಿರಬಹುದು, ಪಬ್ಜಿ ಆಡ್ತಾ ಇದ್ದೆ ನಾನು. ಆ ಟೈಮಲ್ಲಿ ಒಬ್ರು ಪರಿಚಯ ಆಗ್ತಾರೆ ನನಗೆ. ಅಂದ್ರೆ ಸುಮ್ನೆ ಮೆಸೇಜ್ ಅಲ್ಲೇ ಪರಿಚಯ ಆಗ್ತಾರೆ. ಆಮೇಲೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ತಾರೆ, ಬ್ರೋ ನಮ್ ಮೀಟ್ ಮಾಡ್ಲೇಬೇಕು, ಸಿಗೋಣ ಅಂತ. ಆಯ್ತು, ಆ ಟೈಮಲ್ಲಿ ಮಾಡ್ದೇನೋ ಸಿಕ್ಕರು. ನೀವು ನಂಬಲ್ಲ, ಒಂದು ಲೆಟರ್ ತಗೊಂಡ್ಬರ್ತಾರೆ ಅವರು. ಒಂದು ಲೆಟರು. ಆ ಲೆಟರಲ್ಲಿ ಏನೋ ಬರ್ದಿರ್ತಾರೆ, ಒಂದು ಎನ್ವೆಲಪ್. ಆಯ್ತಾ, ಒಳ್ಳೇದಾಗ್ಲಿ ನಿಮ್ಗೆ, ಅದು ಏನೋ ಬರ್ದಿರ್ತಾರೆ. ಅದ್ರೊಳಗಡೆ 50,000 ರೂಪಾಯಿ ದುಡ್ಡಿರುತ್ತೆ. ಅಯ್ಯಪ್ಪ, ಆನೆಸ್ಟ್ ಆಗಿ ಹೇಳ್ತೀನಿ, 50,000 ರೂಪಾಯಿ. ಅದರಲ್ಲಿ ಇದೆಲ್ಲ ಹಾಕಿರ್ತಾರೆ, ವಿಭೂತಿ. ಅವ್ರ ಅಮ್ಮ ಬರ್ದಿರೋದು, ಅದನ್ನ ಅವ್ರ ಅಮ್ಮ ಬರ್ದಿರೋದು. ನಿಮಗೂ ನಮ್ಮ ಮಗಂಗೂ ನಿಮ್ಗೂ ಎಲ್ರಿಗೂ ಒಳ್ಳೇದಾಗ್ಲಿ, 50,000 ಕೊಡ್ತಾರೆ. ಅವ್ನ ಫೋನ್ ನಂಬರ್ ಇತ್ತು, ಕಾಂಟ್ಯಾಕ್ಟ್ಗೂ ಸಿಗಲ್ಲ. ಫೋನ್ ಮಾಡಿದ್ರೆ ಫೋನು ಹೋಗಿಲ್ಲ, ಆಮೇಲೆ ಸಿಕ್ಕೂ ಇಲ್ಲ. ಅವರು ಸಿಕ್ಕಿಲ್ಲ. ನನಗೆ ಈಗಲೂ ಅನ್ಸುತ್ತೆ, ನನಗೆ ಅವ್ರು ಮೋಸ್ಟ್ಲಿ ದೇವರೇ ಇರ್ಬೇಕೇನಪ್ಪ ನನಗೆ. ನನಗೆ ಆ ಟೈಮಲ್ಲಿ ಅವಶ್ಯಕತೆ ಇತ್ತು. ಕೊಟ್ಟೋದ್ರು 50,000 ರೂಪಾಯಿ ಯಾರಾದ್ರೂ ಗೊತ್ತಿಲ್ಲದಿರೋ ವ್ಯಕ್ತಿ ಬಂದ್ಬಿಟ್ಟು ಕೊಡ್ತಾರ? ಐ ಡೋಂಟ್ ಥಿಂಕ್ ಈ ತರ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗಿರಲ್ಲ. 50,000 ಯಾರು ಕೊಡ್ತಾರೆ? ಅನ್ನೋನ್ ಪರ್ಸನ್. ಈಗಲೂ ಆ ನಂಬರ್ ಇದೆ, ಅವ್ರ ಹತ್ರ ನಂಬರ್ ಇದೆ ನನ್ನ ಹತ್ರ. ಫೋನ್ ಮಾಡಿದ್ರೆ ಒಂದಿನ, ಆನೆಸ್ಟ್ ಆಗಿ ಹೇಳ್ತೀನಿ, ಒಂದಿನ ಫೋನ್ ಮಾಡಿದೆ, ಎತ್ತಿದ್ರು, ಇಲ್ಲ ಅವರು ಎಕ್ಸ್ಪೈರ್ ಆದ್ರು ಅಂತಂದ್ರು. ಏನು ಆಕ್ಸಿಡೆಂಟ್ ಆಗಿತ್ತು, ಎಕ್ಸ್ಪೈರ್ ಆದ್ರು ಅವರು ನನಗೆ. ಲಿಟ್ರಲಿ ನನಗೆ ಏನು ಮಾಡ್ತೀರಾ ನನ್ಗೆ, ಯಪ್ಪ, ನನಗೆ ಈಗಲೂ ಯೋಚನೆ ಮಾಡ್ಕೊಂಡ್ರು ಪಕ್ಕ ಇದು ಗಾಡ್ ನಂಗೆ ಅನಿಸ್ತಂಗೆ. ದೇವ್ರ ನನಗೆ ದೇವ್ರದು. ಆ ಟೈಮಲ್ಲಿ ಅವಶ್ಯಕತೆ ಟೈಮಲ್ಲಿ ಅವ್ರು ಬಂದ್ರು ಅಲ್ಲಿ. ಹೆಂಗೊಬ್ರು 50,000 ಬೇಡ 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 ಅಂದ್ರೂ ಆ ಯಾವ ಲೆವೆಲ್ ಇದು ಮಾಡಿದ್ರು ಅಂದ್ರೆ ಕೊಟ್ಬಿಡೋದು. Round of applause for that kind of love. ಯಪ್ಪ, ಅಲ್ಲ, ಈ ಅನ್ಬಿಲಿಯಬಲ್ ಅನ್ಸುತ್ತೆ. ಆ ಥರ ಇಲ್ಲಿ ಯಾರಿಗಾರು ಆಗಿದಾರ? ಯಾರು 50,000 ಕೊಟ್ಟಿದಾರ ನಿಮ್ಗೆ? ನೋ? ಓಕೆ. ಬಟ್ ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಆಯ್ತಾ, ನಂಗೆ ಗೊತ್ತು ಫ್ರೀಯಾಗಿ ಬನ್ನಿ ಅಂದ್ರೆ ಬರೋದು ಕಷ್ಟ. ಬಟ್ ನೀವೆಲ್ಲರೂ ಟಿಕೆಟ್ ತೊಗೊಂಡು 200 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ನಾನು ನಿಜ ಅನ್ಕೊಂಡಿರಲ್ಲ ಬರ್ತೀರಾ ಅಂತ. ಥ್ಯಾಂಕ್ ಯು ಸೊ ಮಚ್. ಹೇಳಿಲ್ಲ, ಫ್ರೀಯಾಗಿನೇ ಕಷ್ಟ ಅದು ಕರ್ಕೊಂಬರೋದು. ಬಟ್ ನೀವು ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಗೆ ಎಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಬಟ್ ನಿಮ್ಗೆಲ್ಲ ಒಂದು ವಿಶೇಷವಾದಂತಹ ಉಡುಗೊರೆ ರೆಡಿ ಮಾಡಿದ್ದಾರೆ ಸಂದೀಪ್, ವಿಚ್ ಯು ವಿಲ್ ಗೆಟ್ ಟು ಸಿ. ತುಂಬಾ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗಿ, ಐಫೋನ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಹೋಗಿ. ನಮ್ದು 50,000 ಬಟ್
ಅಂದರೆ ನಾನು ಲಿಮಿಟೆಡ್ ಮಾಡಿಸಿದ್ದೀನಿ. ನಾನು ಫಸ್ಟ್ ಹೆಂಗೆ ಅಂದರೆ ಇವು ಹೇಳ್ದಾಗ ನನ್ನ ಬುಕ್ಕಿಂಗ್ ಒಂದು 50-60 ಜನ ಬರ್ಬೋದೇನೋ ಅಂದ್ಬಿಟ್ಟು ನಾನೊಂದು 60 ಮಾಡಿಸಿದ್ದೆ. ಆಮೇಲೆ ನೋಡಿದ್ರೆ ಫುಲ್ಲು ಜಾಸ್ತಿ ಆಗಿದ್ರು. ಆಮೇಲೆ ಮತ್ತೆ ಅಡಿಷ್ನಲ್ ಹೇಳ್ದೆ ಇಲ್ಲ 100 ಮಾಡಿಬಿಡಿ ಅಂತ. ರೈಟ್. ಸೊ ಕಸ್ಟಮ್ ಮಾಡಿಸಿದ್ದೀನಿ ನಿಮಗೆ ಅಂತ. ಸೊ ಎಲ್ಲ ನಿಮಗೆ ಟ್ಯಾಗ್ ಹಾಕಿದಾರಲ್ಲ ಅದನ್ನ ದಯವಿಟ್ಟು ಹರಿದಾಕ್ಬೇಡಿ. ಆ ಟ್ಯಾಗ್ ತೋರಿಸಿದ್ರೆ ಮಾತ್ರ ತುಂಬಾ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಕಣ್ರಪ್ಪ ಆಯ್ತಾ. ಸರ್ ರಿವ್ಯೂ ಮಾಡಿ ಫೋನ್ ಅನ್ಕೊಂಡೆ ಸರ್, ಏನ್ ಸರ್ ಕೊಟ್ಟಿದ್ದೀರಾ ಇಲ್ಲಿ ರಿವ್ಯೂ ಮಾಡ್ರೆ ಫೋನ್ ಎಲ್ಲ ನಿಮ್ಗೆಲ್ಲ ಹಂಗೆಲ್ಲ ಕೊಡಕ್ಕಾಗಲ್ಲ. ಸೊ ದಯವಿಟ್ಟು ಪ್ಲೀಸ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಲೋ ಇಟ್ಕೊಳ್ಳಿ. ಬಟ್ ಇಟ್ಸ್ ಎ ವೆರಿ ಸ್ವೀಟ್ ಜೆಸ್ಚರ್ ಫ್ರಮ್ ದಿಸ್ ಗೈ ಬಿಕಾಸ್ ಆನೆಸ್ಟ್ಲಿ ಸಂಗೀತ ಗ್ಯಾಡ್ಜೆಟ್ಸ್ ಜೊತೆ ಮಾತಾಡ್ಬೇಕಾದ್ರೆ ದಿಸ್ ವಾಸ್ ನಾಟ್ ಅ ಪಾರ್ಟ್ ಆಫ್ ದ ಡೀಲ್, ಬಟ್ ಹೀ ಸೆಡ್ ಇಲ್ಲ ಗುರು ನನ್ನ ನೋಡಕ್ಕೆ ಚೆನ್ನಾಗಿ ಬರ್ತಾ ಇದ್ದಾರೆ ಅಂತಂದ್ರೆ ಐ ವಾಂಟ್ ಟು ಗಿವ್ ಬ್ಯಾಕ್ ಟು ದ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ದಿಸ್ ಗೈ ಹ್ಯಾಸ್ ಡನ್ ದಟ್. ಸೊ And I'd like to go on record and say he's in fact spending more money than what he's making out of this entire thing just because he loves all of you. ಯಾ ಯಾರಪ್ಪ? ಹಲೋ. ಓ ಅವರಿಗೆ ಮುಟ್ಟುವಂಥ ಅವಕಾಶ ಸಿಕ್ತು ಅವರಿಗೆ. ಸರ್ ನನ್ನ ಹೆಸರು ರಘು ಅಂತೇಳಿ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಅಲ್ಲೇ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಬಟ್ ಡೈರೆಕ್ಟ್ ನೋಡಿ ತುಂಬ ಖುಷಿ ಆಯ್ತು ನನಗೆ. ಬಟ್ ನಂತರ ನಾನು ದರ್ಶನ್ ಫ್ಯಾನು ಹೇಳ್ಬೇಕಂದ್ರೆ ಇವ್ರು ನೋಡಿದ್ರೆ ಹಂಗೆ ಫೀಲ್ ಆಯ್ತು ನನಗೆ. ಒಂದು ನಿಮಿಷ ನೀವು ಹೇಳಿದ್ರಿ ಗೊತ್ತಾ ದರ್ಶನ್ ಫ್ಯಾನ್ ಮತ್ತು ಇವ್ರ ಫ್ಯಾನ್ ಆಪೋಸಿಟ್ ಇದು ಮಾಡಿ ಅಂತ. ಬಟ್ ನಾನು ಇವ್ರು ಸಪೋರ್ಟೇ ಮಾಡ್ತಿದ್ದೆ. ಬಟ್ 100% ದರ್ಶನ್ ಫ್ಯಾನೇ ನಾನು. ಬಟ್ ಇವ್ರಿಗೆ ತುಂಬ ಇಷ್ಟಪಡ್ತೀನಿ. ಬಟ್ ಇರೋದು ಹೇಳ್ತಾರೆ ಸುಮ್ಮನೆ ಫೇಕ್ ಆಗಿಲ್ಲ ಇಲ್ದಿರೋದು. ಐಫೋನ್ ಸ್ವಲ್ಪ ಅವರು ಹೇಟ್ ಮಾಡ್ತಾರೆ. ನನ್ಗೆ ಗೊತ್ತಿರೋಂಗೆ ಅವ್ರಿಗೆ ಪ್ರಾಡಕ್ಟ್ ಕಳಿಸಲ್ಲ ಐಫೋನ್ ಅವರು. ಫಸ್ಟ್ ಕಳಿಸ್ತಾ ಇರಲಿಲ್ಲ, ನಾನು ನೋಡಿದ್ದೆ ಅವಾಗ ಕಳಿಸ್ತಾ ಇರಲಿಲ್ಲ. ಮೋಸ್ಟ್ಲಿ ಅದು ಹಂಗೆ ಹೋಗಿದ್ಯೇನೋ ಅಂತ ನಾನು ಅಂದ್ಕೊಂಡೆ. ಬಟ್ ತುಂಬ ಇಷ್ಟ ಆಗ್ತಾರೆ ಅವರು. ಅಲ್ಲ ನನಗೆ ಅಲ್ಲ ಅವ್ರಿಗೆ ಏನಂದರೆ 6 ಪ್ಯಾಕ್ ಯಾವಾಗ ಮಾಡ್ತಾರೆ ಅಂತ. 6 ಪ್ಯಾಕ್ He was sensing that romantic tension. ಏನೋ ಆಗ್ತಾ ಇದೆಯಲ್ಲ ಅಲ್ಲಿ ಮೊಮೆಂಟ್. ಆ್ಯಕ್ಚುಲಿ ನನಗೆ ಪ್ರತಿ ಸಲ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿದಾಗ ಈ ಥರ ಒಂದು ಕಾಮೆಂಟ್ ಬರುತ್ತೆ ನನಗೆ. ನಾನು ಸ್ವಲ್ಪ ಆ್ಯಕ್ಚುಲಿ ಸಣ್ಣ ಇದ್ದೆ ಮುಂಚೆ, ಈಗ ದಪ್ಪ ಆಗಿದೆ. ನನಗೆ ಇವರು ಹೇಳಿದ್ರಲ್ಲ ಈ ಕಾಮೆಂಟ್ ನಾನು ಕೇಳಿದಾಗ ನಂಗೆ ಅಫೆಂಡ್ ಆಗಿ ಖುಷಿ ಆಗುತ್ತೆ ನನಗೆ. ಯಾಕೆ ಅಂದರೆ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. ಬಟ್ ಅವ್ರು ಕೇರ್ ಮಾಡ್ತಾ ಇದ್ದಾರೆ ನನಗೆ. ನಾನು ಮಲ್ಟಿಪಲ್ ವೀಡಿಯೋಸ್ ಇನ್ಸ್ಟಾಗ್ರಾಮ್ ಕಾಮೆಂಟ್ ನೋಡಿದ್ರೆ ಅಣ್ಣ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ, ವೆಯ್ಟ್ ಲಾಸ್ ಮಾಡ್ತೀನಿ, ನನಗೆ ನಿಜ ಫುಲ್ ಖುಷಿ ಆಗ್ಬಿಡುತ್ತೆ. ಅದನ್ನು ಮೋಟಿವೇಟ್ ಆಗಿ ಇಟ್ಕೊಂಡು ನಾನು ಮಾಡ್ತೀನಿ 100%. ನೆಕ್ಸ್ಟ್ ಮೀಟ್ ಆಗ ಅಷ್ಟಲ್ಲಿ ನೋಡಿ 6 ಪ್ಯಾಕ್ ಬಂದಿರುತ್ತೆ. ಮೈಕ್ ಒಂದೇ ಕಡೆ ಇಟ್ಕೊಳ್ಳಿ. ಸರಿ ಸರ್. ರಿವ್ಯೂ ಮಾಡ್ಬೇಕಾರೆ ಲೈಕ್ ನಾವು ಹೆಂಗೆ ಲಿಸನ್ ಮಾಡ್ತಾ ಇರ್ತೀವಿ ಅಂದರೆ ಯಾವ್ದು ಚೆನ್ನಾಗಿರೋದು ಹೇಳ್ತಾರೆ ಅಂತ ಮೀನ್ಸ್ ಥಿಂಕ್ ಮಾಡ್ತಾ ಇರ್ತೀವಿ. ಲಾಸ್ಟಲ್ಲಿ ಬರ್ತಾರೆ ಯಾವುದು ಈ ಫೋನ್ ಚೆನ್ನಾಗಿದೆ, ಇದು ಗೇಮಿಂಗ್ ಆದ್ರೆ ಇದು ತಗೊಳ್ಳಿ, ಕ್ಯಾಮ್ರಾ ಆದ್ರೆ ಇದು ತಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ನಿಮ್ಮನ್ನ ಟೆಕ್ ಆಗಿ ನಾವು ನೋಡ್ತಾ ಇದ್ದಾಗ ನಾವು ನಿಮ್ಮ ಮೇಲೆ ಬಿಲೀವ್ ಮಾಡ್ಕೊಂಡಿರ್ತೀವಿ. ಮೀನ್ಸ್ ಯಾವ್ದು ಹೇಳಿದ್ರೆ ಚೆನ್ನಾಗಿದ್ದಾಗ ನಾವು ತೊಗೊಬೋದು. ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅವ್ನು ಚೆನ್ನಾಗಿರೋದೇ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಆ ಟೈಮಲ್ಲಿ ನೀವು ಡಬಲ್ ರಿವ್ಯೂ ಕೊಟ್ಟಾಗ ನಮಗೆ ಡಬಲ್ ರಿವ್ಯೂ ಕೊಡಲ್ಲ ಇವರು. ಕೊಡ್ತಾರೆ ಸರ್. ಅಲ್ಲ ಈಗ ಬಿಫೋರ್ ಯು ಆನ್ಸರ್ ನಾನು ಇನ್ನೊಂದು ಹೇಳ್ತೀನಿ. ಇದನ್ನು 2 days ago we were discussing the same thing when we were meeting. ಕೂತ್ಕೊಳ್ಳಿ. ಥ್ಯಾಂಕ್ ಯು ಭರತ್. ಓಕೆ, ದ ರೀಸನ್ ಈಗ ಇವರು ರಿವ್ಯೂರ್ಸ್ ಎಲ್ಲ ಯಾಕೆ ಆ ಥರ ಹೇಳಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅಂತಂದರೆ ಬಿಕಾಸ್ ಆಫ್ ದ ಕಾಮೆಂಟ್ ಸೆಕ್ಷನ್. ಈಗ 15 ವರ್ಷದ ಮುಂಚೆ ಅಥವಾ 10-12 ವರ್ಷದ ಮುಂಚೆ ರಿವ್ಯೂರ್ಸ್ ಎಲ್ಲ ಹೆಂಗೆ ಈ ಫೋನ್ ಅಷ್ಟೊಂದು ಚೆನ್ನಾಗಿಲ್ಲ ರೀ ತಗೋಬೇಡಿ ಅಂತ ಅಂದ್ಬಿಡ್ತಾರೆ. ಬೇಸ್ಡ್ ಆನ್ ದಟ್ ಓನ್ಲಿ. ಆಯ್ತು ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಕ್ಯಾಮ್ರಾ ಚೆನ್ನಾಗಿದೆ, ಬಟ್ ನನ್ನ ಒಪಿನಿಯನ್ ಕೇಳಿದ್ರೆ ಬೇಕಾಗಿಲ್ಲ ಈ ಫೋನು ಅಂತ ಹೇಳ್ತಾರೆ. ಒಂದು ಬ್ಯಾಲೆನ್ಸ್ಡ್ ಅವರು ಖಂಡಿತವಾಗಿ ಬ್ಲ್ಯಾಕ್ ಆ್ಯಂಡ್ ವೈಟಾಗಿ ಹೇಳ್ತಾ ಇದ್ರು. ದೆನ್ ಕಾಮೆಂಟ್ ಸೆಕ್ಷನಲ್ಲಿ ಬಂದರು, ಅದು ಹೆಂಗೆ ಹೇಳ್ತಾ ಗುರು, ನಾನು 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ನನಗೆಲ್ಲ ಸರಿಯೇ ಇದೆ, ಅದು ಇಷ್ಟು ಉದ್ದ ಪ್ಯಾರಾಗ್ರಾಫ್ ಬರೆದು ಬಿಡ್ತಾರಲ್ಲಿ, ಅದು ಹಿಂಗೆ ಅಂತ. ಆಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಯುದ್ಧ. ಆಮೇಲೆ ಇವ್ರು ಯಾಕಾರ ಹೇಳ್ದನಪ್ಪ ಅಂತ. ಅದಕ್ಕೆ ಇವಾಗ ರಿವ್ಯೂರ್ಸ್ ನೋಡಿ, ಒಂದು ನಿಮಿಷ ಬಿಫೋರ್ ಐ ಗಿವ್ ಇಟ್ ಆನ್ ಟು ಆಬ್ವಿಯಸ್ಲಿ ಯು ವಿಲ್ ಹ್ಯಾವ್ ಟು ಆನ್ಸರ್. ಇವಾಗ ರಿವ್ಯೂರ್ಸ್ ಎಲ್ಲ ನೋಡಿ ಎಲ್ಲ ಆದ್ಮೇಲೆ ನನಗೆ ಹಿಂಗೆ ಅನ್ನಿಸ್ತಪ್ಪ, ನಿಮ್ಗೆ ಬೇರೆ ನನಗೆ ಹಿಂಗೆ ಅನ್ನಿಸ್ತ. ಆಮೇಲೆ ಬಂದು ನನ್ ಕೇಳ್ಬೇಡಿ, ನಾನೇ ಯೂಸ್ ಮಾಡೋದು ನಂಗೆ ಚೆನ್ನಾಗಿದೆ. ವಾಟ್ ಎವರ್ ಯುವರ್ ಎಕ್ಸ್ಪೀರಿಯನ್ಸ್ ಯು ಪುಟ್ ಇಟ್ ಇನ್ ಕಾಮೆಂಟ್ ಅನ್ಬಿಡ್ತಾರೆ. ಅಲ್ಲಿ ಎಂಗೇಜ್ಮೆಂಟ್ ಬಂತು, ಇವರು ಬಚಾವಾದಂಗೆ. ಸೊ ಪ್ಲೀಸ್ ಟೇಕ್ ಇಟ್ ಯುವರ್. ಇದಕ್ಕೆ ಆ್ಯಕ್ಚುಲಿ ಈಗ ಸ್ವಲ್ಪ ಹೊತ್ತು ಮುಂಚೆ ಆನ್ಸರ್ ಮಾಡಿದೆ ನಾನು. ಸೊ ನಾನು ಒಂದು ಫೋನನ್ನು ಈ ಫೋನ್ ನಾನು ಚೆನ್ನಾಗಿದೆ ಅನ್ಬೋದು. ಈಗ ಈ ಫೋನ್ನ 2 ಫೋನ್ ಹೇಳ್ತಿರ್ತೀನಿ, ಒಂದು ಫೋನ್ ಚೆನ್ನಾಗಿದೆ ಅನ್ಬೋದು. ಬಟ್ ಏನಾಗುತ್ತೆ, ಆ ಒಂದು ಫೋನ್ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಒಬ್ಬಂಗೆ ಕ್ಯಾಮ್ರಾ ಚೆನ್ನಾಗಿರೋ ಫೋನ್ ತಗೋಬೇಕು ಅಂದ್ಕೊಂಡಿರೋನ್ಗೆ ನಾನು ಎಲ್ಲ ಚೆನ್ನಾಗಿರುತ್ತೆ, ಕ್ಯಾಮ್ರಾ ಒಂಚೂರು ಕಡಿಮೆ ಇರುತ್ತೆ, ಅವ್ನಿಗೆ ನಾನು ಜನರಲ್ ಆಗಿ ಫೋನ್ ಚೆನ್ನಾಗೇ ತಗೊಳ್ಳಿ ಅಂದ್ಬಿಡ್ತೀನಿ. ಅವ್ನು ಕ್ಯಾಮ್ರಾ ಚೆನ್ನಾಗಿ ಬೇಕು ಅಂತ ತಗೊಂಡವನಿಗೆ
ಅವನಿಗೆ ಚೆನ್ನಾಗಿಲ್ಲ ಅನ್ಸುತ್ತಾ ಫೋನಾಗ. ಸೊ ನಾನೇನು ಮಾಡ್ತೀನಿ ಅದಕ್ಕೆ ಅಂತ, ನೋಡ್ರಪ್ಪ ಈ ಫೋನ್ ರಿವ್ಯೂ ಮಾಡ್ತಾ ಇದ್ರೆ ಈ ಫೋನಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆಯಾ ಚೆನ್ನಾಗಿಲ್ವೋ ಹೇಳ್ಬಿಡ್ತೀನಿ, ಈ ಫೋನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಚೆನ್ನಾಗಿಲ್ವೋ ಹೇಳ್ಬಿಡ್ತೀನಿ, ಕ್ಯಾಮ್ರಾ ಚೆನ್ನಾಗಿದೆ ಚೆನ್ನಾಗಿಲ್ವೋ ಹೇಳ್ತೀನಿ. ಈಗ ಎಲ್ಲ ಆಡಿಯನ್ಸ್ಗೂ ನಾನು ಕನ್ವಿನ್ಸ್ ಮಾಡಬೇಕು ಅಂದರೆ, ಈಗ ಒಂದು ಫೋನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದು ನಾನು ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ, ಕ್ಯಾಮ್ರಾ ಚೆನ್ನಾಗಿದೆ ಚೂರು ಕಡಿಮೆ ಇದೆ ಅನ್ನೋ ಉಗಿತಾನೆ ನನಗೆ. ಇನ್ನು ಚೆನ್ನಾಗಿದೆ ಅಂದಿದೆ ಫೋನು, ಕ್ಯಾಮ್ರಾ ಚೆನ್ನಾಗಿಲ್ಲ ಅಂತ ನಾನೇನು ಮಾಡಬೇಕಾಗ ಆಡಿಯನ್ಸಿಗೆ ಬಿಡ್ಬೇಕು ಅದನ್ನ. ನಾನು ಬೇರೆ ಆಪ್ಷನ್ ಇಲ್ಲ ನನಗೆ. ಜನರಲ್ ಆಗಿ ನಾನು ಒಂದು ಫೋನ್ನ ಚೆನ್ನಾಗಿದೆ ಅನ್ನೋದಕ್ಕಾಗಲ್ಲ. ನೋಡಪ್ಪ ಈ ಫೋನ್ಗೆ ಡಿಸ್ಪ್ಲೇ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ. ಸೊ ನಿಮಗೆ ಕ್ಯಾಮ್ರಾ ಬೇಕಾ, ಈ ಫೋನ್ ತಗೊಳ್ಳಿ. ಬಟ್ ಐ ಥಿಂಕ್ ದಟ್ಸ್ ದ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ನೀವು ಕ್ಯಾಮ್ರಾ ಬೇಕಾ, ಪ್ರೊಸೆಸಿಂಗ್ ಸ್ಪೀಡ್ ಬೇಕಾ, ಮತ್ತೆ ಗೇಮಿಂಗ್ ಅಷ್ಟೊಂದಿಲ್ಲ, ಬಟ್ ಕ್ಯಾಮ್ರಾ ಮತ್ತೆ ಚೆನ್ನಾಗಿ ತಗೊಳ್ಳಿ ಅಂತಂದ್ರೆ ಅವ್ನು ಗೇಮರೇ ಅಲ್ಲ. ಆದ್ರೂ ಮುಂದೆ ಏನಾರು ಆಗ್ಬಿಟ್ರೆ ನಾನು ಗೇಮರು, ಅವಾಗ ಬೇಕಾಗತ್ತಲ್ಲ ಇದು. ಬಟ್ ಎಲ್ಲ ಒಟ್ಟಿಗೆ ಬೇಕಲ್ಲ ನನಗೆ ಚಿತ್ರಾನ್ನ ಅಂತ. ಸೊ ಅದರಿಂದ ನಾವು ಆ ಥರ ಇದು ಮಾಡಬೇಕು. ಸೊ ಎಲ್ರಿಗೂ ಕನ್ವಿನ್ಸ್ ಮಾಡಬೇಕು, ಎಲ್ರಿಗೂ ನಾನು ಕನ್ವಿನ್ಸ್ ಮಾಡೋದ್ರಿಂದ ನಾನು ಅದನ್ನು ಹೇಳಲೇಬೇಕು. ರೈಟ್. ನಾನು ಈ ಫೋನಲ್ಲಿ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ನಾನು ಒಂದು ಇದನ್ನ ಹೇಳಕ್ ಹೋಗ್ಬಿಟ್ರೆ ನಾನು ಎಲ್ರಿಗೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಆಲ್ಸೋ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಸ್ ಎ ಕನ್ಸ್ಯೂಮರ್ ವಾಟ್ ಯು ಆರ್, ರೈಟ್? ಅಂದ್ರೆ ನಿಮ್ಮ ಅವಶ್ಯಕತೆ, ನಾವೇನು ಫೋನ್ ನಾನು ಹೇಳಿದ ತಕ್ಷಣ ಹೇಳ್ತೀನಿ, ನಾನು ಹೇಳ್ದೆ ಅಂತ ಫೋನ್ ಯಾರು ತಗೋಬೇಡಿ, ಇದನ್ನ ಹೇಳ್ತೀನಿ ನಾನು ಹೇಳ್ದೆ ಅಂತ ತಗೊಳಕ್ ಹೋಗ್ಬೇಡಿ. ನಿಮ್ಮ ಅವಶ್ಯಕತೆ ಏನಿದೆ. ತುಂಬಾ ಜನ ಏನ್ ಮಾಡ್ತಾರೆ, ಅವಶ್ಯಕತೆ ನೀವು ಹೇಳ್ದಂಗೆ ಅವಶ್ಯಕತೆ ಇರಲ್ಲ ಅವ್ರಿಗೆ, ಅದನ್ನ ತಗೊಂಡ್ಬಿಡ್ತಾರೆ ದುಡ್ಡು ಕೊಡಿ. ಅವಶ್ಯಕತೆ ಇಲ್ಲ ನಿಮ್ಗೆ. ತುಂಬಾ ಜನ ಐಫೋನ್ ತೊಗೊಳ್ದ, ಐಫೋನ್ ಅವಶ್ಯಕತೆನೇ ಇರಲ್ಲ, ಐಫೋನ್ ದುಡ್ಡು EMI ಮಾಡಿ ತಗೋತಾರೆ, ಅವಶ್ಯಕತೆನೇ ಇಲ್ಲ. ನಿಮ್ಗೇನು ಕ್ಯಾಮ್ರಾ ಬೇಕಾ, ಕ್ಯಾಮ್ರಾ ಚೆನ್ನಾಗಿರೋ ಫೋನ್ ತಗೊಳ್ಳಿ, ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇದ್ರೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದೇನು ಅಂತಂದ್ರೆ ನಾನು ಮಾಡೋದಿದು ಅಲ್ಲ, ಈಗ ಸಂದೀಪ್ ಇಲ್ಲಿ ಕೂತಿದ್ದಾರೆ ಅಂತ ನಾನು ಇವ್ರಿಗೆ ಆ ಥರ ಹೇಳಬೇಕು ಅಂತಲ್ಲ, ಬಟ್ ವಾಟ್ ವಿ ಆಲ್ಸೋ ಡೂ ಇಸ್ 10-15 ರಿವ್ಯೂ ಒಟ್ಟಿಗೆ ನೋಡಿ. ದೇರ್ ಆರ್ ಸಮ್ ಕಾಮನ್ ಥಿಂಗ್ಸ್ ದಟ್ ಯು ಸಿ. ಎಲ್ಲ ರಿವ್ಯೂವರ್ಸು ಒಂದನ್ನೇ ಒಂದು ಚೆನ್ನಾಗಿದೆ ಒಂದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇವರು ಒಬ್ಬರನ್ನೇ ಸಂದೀಪ್ ಏನು ಮಾಡೋದು ಈಗ, ತರ್ಲೆ ಬಾಕ್ಸ್ ಟೆಕ್ ಎಡಿಷನ್. I don't have any plans of competing with him. Definitely not. So we will close the show. Yes, and thank you so much for coming and making this happen. It is unbelievable that ನೀವೆಲ್ಲ ಬಂದು ಇದು ಮಾಡಿರೋದು. It is big round of applause for yourselves. Okay. Yes. ಓಕೆ. ವಿಡಿಯೋ ಎಲ್ಲ ಮಾಡ್ತಾರಪ್ಪ, ಎಲ್ಲ ವಿಡಿಯೋ ತಕೊಂಡು ರೆಡಿ ಆಗ್ತಾ ಇದ್ದಾರೆ ಇಲ್ಲಿ. ಓಕೆ, ಇಂಟ್ರೋ ಕೊಡ್ತೀನಿ. ಓಕೆ, ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಂದಿದ್ದಕ್ಕೆ. ವಿ ವಿಲ್ ಎಂಡ್ ದ ಶೋ ಹಿಯರ್. ಯಾರೆಲ್ಲ ಬಂದಿದ್ರಿ, ನಾನಂತೂ ನಿಮ್ಮನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ಹೇಳಿದ್ನಲ್ಲ, ತುಂಬ ಮೆಮೊರಿಯಬಲ್. ನಿಮ್ಮ ಜೊತೆ ಎಲ್ಲ ಮಾತಾಡಿದ್ದು, ಫೋಟೋ ತೆಗೆಸ್ಕೊಂಡಿದ್ದು, ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ. ಸಖತ್ ಖುಷಿ ಆಯಿತು. ಫ್ರೀಯಾಗಿ ಬರೋದೇ ತುಂಬ ಜನ ಕಷ್ಟ, ಬಟ್ ನೀವು ದುಡ್ಡು ಕೊಟ್ಟು ಬಂದಿದ್ದೀರಾ, ನಾನು ಅದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ. ನೀವೆಲ್ಲರೂ ಕೂಡ ಕೆಲವೊಂದು ನಿಮ್ಮ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಅದನ್ನೆಲ್ಲ ನೀವು ಎಕ್ಸ್ಪ್ರೆಸ್ ಮಾಡಿದಾಗ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ, ಒಂದು ರೀತಿ ನೀವು ನನ್ನನ್ನು ನಿಮ್ಮ ಫ್ರೆಂಡ್ ಥರ, ಬ್ರದರ್ ಥರ ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತು. ನನ್ನ ಬಗ್ಗೆ ನೀವು ಎಲ್ಲ ತಿಳ್ಕೊಂಡಿದ್ದೀರಾ, ಎಲ್ಲ ಗೊತ್ತಿತ್ತು ನಿಮಗೆ. ಯಪ್ಪ, ಕ್ರೇಜಿ. ನನಗಂತೂ ತುಂಬ ಖುಷಿ ಆಯಿತು. ಎಲ್ರಿಗೂ ಮತ್ತೊಮ್ಮೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು.